ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತು ನಾವು ಡೇ 2 ಸ್ನೇಹಿತರೆ. ನಾವು ಏನು ಕರ್ನಾಟಕ ಮಾನ್ಸೂನ್ ರೈಡ್ ಮಾಡ್ತಿದ್ರು 2026. ಇವತ್ತಿನೆಲ್ಲ ಏನೇನು ಅಡ್ವೆಂಚರ್ ಮಾಡ್ತೀವಿ, ಏನೇನೆಲ್ಲ ಫನ್ ಮಾಡ್ತೀವಿ ನೋಡೋಣ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇಲ್ಲಿಂದ ಇವಾಗ ಒಂದು ಲೊಕೇಶನ್ ಹೋಗ್ತಾ ಇದ್ದೀವಿ. ನಿಮಗೆ ಹೋಗ್ತಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಸ್ನೇಹಿತರೆ. ಇವಾಗ ಇಲ್ಲಿಂದ ಒಂದು 7 ಕಿಲೋಮೀಟ್ರಲ್ಲಿ ಒಂದು ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ ಸ್ನೇಹಿತರೆ. ಮರಕಥಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತೇಳಿ ತುಂಬ ಚೆನ್ನಾಗಿದೆ. ನೀವು ಬಂದರೆ ಕುಕ್ಕೆಗೆ ವಿಸಿಟ್ ಮಾಡಿದರೆ ಆ ಟೆಂಪಲ್ ವಿಸಿಟ್ ಮಾಡ್ಬೋದು. ತುಂಬ ಜನ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ವಿಸಿಟ್ ಮಾಡ್ತಾರೆ, ಈ ಟೆಂಪಲ್ ವಿಸಿಟ್ ಮಾಡಲ್ಲ. ಇದೊಂಥರ ಸ್ಪಾಟ್ ಚೆನ್ನಾಗಿದೆ. ಅಲ್ಲಿ ಹೋಗ್ತೇವೆ ಸ್ನೇಹಿತರೆ. ಇವಾಗ ನಿಮ್ಗೆ ಓನ್ ವೆಹಿಕಲ್ ಇದ್ದರೆ ಹೋಗಿ ಬರ್ಬೋದು. ಅದು ಒಂದು ಸ್ವಲ್ಪ ಫಾರೆಸ್ಟ್ ಒಳಗಡೆ ಬರುತ್ತೆ. ಅಲ್ಲಿವರೆಗೂ ಮೇನ್ ರೋಡ್ ಇದೆ ಸ್ನೇಹಿತರೆ, ಸ್ವಲ್ಪ ಆಫ್ ರೋಡಿಂಗ್ ಇದೆ ಮುಂದ್ಗಡೆ. ಆ ಟೆಂಪಲ್ ನೋಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ಈ ರೂಟ್ ಹೋಗ್ತೀವಿ, ಬರ್ಬೇಕಾದ್ರೆ ಇನ್ನೊಂದು ರೂಟ್ ಇದೆ, ಆ ರೂಟಲ್ಲಿ ಬರ್ತೀವಿ. ಎರಡೂ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಇದು ಆರ್ಚ್ ಏನಿದೆ ಸ್ನೇಹಿತರೆ, ಲೆಫ್ಟಲ್ಲಿ ಒಂದು ಡಿವಿಷನ್ ಬರುತ್ತೆ. ಸ್ನಾನಘಟ್ಟಕ್ಕೇನು ಇದೆಯಲ್ಲ, ಇಲ್ಲೇ ಲೆಫ್ಟಲ್ಲಿ ಬರುತ್ತೆ ಈ ಲೊಕೇಶನ್. ಇದೇ ರೂಟಲ್ಲಿ ಹೋಗ್ಬೇಕು. ರೋಡ್ ಮಾತ್ರ ಕ್ರೇಜಿ ಆಗಿದೆ ಸ್ನೇಹಿತರೆ, ಎಲ್ಲ ಕುಕ್ಕೆದಲ್ಲಿ. ವೆದರ್ ಕಂಡೀಷನ್ ಸ್ನೇಹಿತರೆ ಮಾರ್ನಿಂಗು ಸಖತ್ತಾಗಿದೆ, ಕೂಲಾಗಿದೆ, ಫುಲ್ ಗ್ರೀನು ಎಲ್ಲ ಕಡೆ, ಕಂಪ್ಲೀಟ್ ಫಾರೆಸ್ಟ್ ವೈಬು. ಸದ್ಯಕ್ಕೆ ಮಳೆ ಏನಿಲ್ಲ ಸ್ನೇಹಿತರೆ. 7 ಕಿಲೋಮೀಟರ್ ಆಗುತ್ತೆ ಲೊಕೇಶನ್, ಏನು 15 ಮಿನಿಟ್ಸ್ ಅಷ್ಟೇ ಜರ್ನಿ. ಇವತ್ತು ತುಂಬ ಅಡ್ವೆಂಚರು, ಒಳ್ಳೆ ಸೀನಿಕ್ ರೂಟು, ಡಿಫ್ರೆಂಟ್ ಲೊಕೇಶನ್ ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ಡಿವಿಷನ್ ತೊಗೋಬೇಕು ಮೇನ್ ರೋಡಿಂದ ಲೆಫ್ಟಿಗೆ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ 1.2 ಕಿಲೋಮೀಟರ್ ಇಲ್ಲಿಂದ. ಬನ್ನಿ ಹೋಗೋಣ. ಸ್ವಲ್ಪ ಆಫ್ ರೋಡಿಂಗ್ ಇದೆ, ಒಳಗೆ ಇಂಟೀರಿಯರ್ ರೂಟು. ಸೂಪರ್ ಕ್ರೇಜಿ ಆಗಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಸ್ನೇಹಿತರೆ. ಇದೆಲ್ಲ ನಾವು ಆಫ್ ಬೀಟ್ ಲೊಕೇಶನ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿರೋದು ಕುಕ್ಕೆ ಹತ್ರ. ಮೇನ್ ರೋಡಿಂದ 1.2 ಕಿಲೋಮೀಟರ್ ಇದೆ ಸ್ನೇಹಿತರೆ. ಕಾರು ಬೈಕ್ ಆರಾಮಾಗಿ ಹೋಗುತ್ತೆ. ಇಂಟೀರಿಯರ್ ರೂಟ್ ಒಳಗಡೆ ಫಾರೆಸ್ಟ್ ಒಳಗಡೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಲೊಕೇಶನ್ ಮಾತ್ರ ಸಖತ್ತಾಗಿದೆ, ಕ್ರೇಜ್ ಮೂಮೆಂಟು. ಇಲ್ಲಿ ಒಳಗಡೆ ಬಂದ ತಕ್ಷಣ ಡೆನ್ಸ್ ಆಗಿದೆ ಸ್ನೇಹಿತರೆ. ಒಳಗಡೆ ಫಾರೆಸ್ಟ್ ನೋಡ್ಬೋದು, ತುಂಬ ಡೆನ್ಸ್ ಆಗಿದೆ. ಇಲ್ಲೊಂದು ಬ್ರಿಡ್ಜ್ ಕೂಡ ಇದೆ ಸ್ನೇಹಿತರೆ. ಬಂದ ತಕ್ಷಣ ನಿಮ್ಗೆ ಲ್ಯಾಂಡ್ ಮಾರ್ಕು. ಫುಲ್ ನೀರಿದೆ ಎರಡೂ ಕಡೆ, ಕಂಪ್ಲೀಟಾಗಿ ನೋಡ್ಬೋದು. ತೆಂಗಿನ ಮರ, ಬಾಳೆ ಮರ ನೋಡ್ಬೋದು.
ಸ್ನೇಹಿತರೆ ಫಾರೆಸ್ಟ್ ಆಫ್ ರೋಡ್ ಮಾಡ್ಕೊಂಡು ಬಂದಿರೋ ಕ್ರೇಜ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಸ್ನೇಹಿತರೆ ಬಂದು ರೀಚ್ ಆಗಿದೆ ದೇವಸ್ಥಾನಕ್ಕೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮರಕತ ಅಂತೇಳಿ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ನೀವೇನು ಇವಾಗ ಆಫ್ ರೋಡಿಂಗ್ ನೋಡಿದ್ರಲ್ಲ, ಮಾಡ್ಕೊಂಬಂದು ಆಫ್ ರೋಡಿಂಗು. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ ಇಲ್ಲಿ ಟೈಮಿಂಗ್ಸ್ ಇದೆ ನೋಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇವಾಗ ದೇವಸ್ಥಾನ ಅವ್ರನ್ನ ಈ ಥರ ಇದೆ ಸ್ನೇಹಿತರೆ, ಎಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ ದೇವಸ್ಥಾನ, ಪೀಸ್ ಆಗಿದೆ, ಯಾರೂ ಇಲ್ಲ ಸ್ನೇಹಿತರೆ, ತುಂಬ ಕ್ರೌಡ್ ಏನಿಲ್ಲ. ಆರಾಮಾಗಿ ಬಂದು ನೀವು ವಿಸಿಟ್ ಮಾಡ್ಬೋದು ಈ ಟೆಂಪಲ್ನ. ಒಂದು 5 ನಿಮಿಷ ದರ್ಶನ ಆಗುತ್ತೆ, ಕ್ಯೂ ಇರಲ್ಲ. ಯಾಕಂದರೆ ನಿಮಗೆ ಕುಕ್ಕೆಲ್ಲೂ ತುಂಬ ಕ್ಯೂ ಇರುತ್ತೆ ಸ್ನೇಹಿತರೆ, ಅಲ್ಲಿ ತುಂಬ ರಶ್ ಇರುತ್ತೆ. ಬಟ್ ಪರವಾಗಿಲ್ಲ, ಅಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ಬಂದು ವಿಸಿಟ್ ಮಾಡಿ ನಿಮ್ಮ ಟೈಮ್ ಇದ್ದರೆ. ಇದು ಯಾರಿಗೂ ತುಂಬ ಜನ ಗೊತ್ತಿಲ್ಲ ಲೊಕೇಶನ್ನು. ಇಲ್ಲೆಲ್ಲ ಅಡಿಕೆ ಮರಗಳೆಲ್ಲ ಇದ್ದಾವೆ. ಸ್ನೇಹಿತರೆ ಇವಾಗ ಟೆಂಪಲ್ ಒಳಗಡೆ ದರ್ಶನ ಆಯಿತು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಕರೆಕ್ಟಾಗಿ ಪೂಜೆ ಟೈಮ್ ಬಂದು ಅಟೆಂಡ್ ಆಗಿದ್ವಿ, ಖುಷಿ ಆಯಿತು ಈ ಲೊಕೇಶನ್ ಬಂದು. ಇವಾಗ ಇಲ್ಲೇ ಕೆಳಗಡೆ ಇಲ್ಲೊಂದು ರಿವರ್ ಇದೆ. ಏನು ದೇವಸ್ಥಾನದಿಂದ ಜಸ್ಟ್ ವಾಕ್ ಮಾಡಿದ್ರೆ ಸಾಕು, 50 ಮೀಟ್ರು ಕೆಳಗಡೆ ನಿಮಗೆ ರಿವರ್ ಸಿಗುತ್ತೆ. ಲೊಕೇಶನ್ ಮಾತ್ರ ಸೂಪರ್ ಇದೆ ಸ್ನೇಹಿತರೆ. ರಿವರ್ ಫ್ಲೋ ಸಖತ್ ಫ್ಲೋ ಇದೆ, ಯಾರು ನೀರಲ್ಲಿ ಇಳಿಬೇಡಿ ಸ್ನೇಹಿತರೆ. ಬನ್ನಿ ತಗಡೆ ಒಂದು ರೌಂಡ್ ಹೋಗ್ಬರೋಣ ಅಲ್ಲೇ ನೀರ ಹತ್ರ. ಸೂಪರ್ ಸೂಪರ್ ಕ್ರೇಜ್ ಆಗಿದೆ ಸ್ಪಾಟು, ತುಂಬ ಡೆಪ್ತ್ ಇದೆ ಸ್ನೇಹಿತರೆ. ಇಲ್ಲಿ ಯಾರು ಇಳಿಬೇಡಿ, ಮೊಸಳೆ ಕೂಡ ಇದೆ ಅಂತೆ. ಮತ್ತು ಯಾರು ಕಸ ಪ್ಲಾಸ್ಟಿಕ್ ನೀನು ಹಾಕಬೇಡಿ, ಸ್ವಲ್ಪ ಕ್ಲೀನ್ ಇದೆಯಲ್ಲ, ಮೇಂಟೈನ್ ಮಾಡಿದ್ದಾರೆ ಪ್ಲೇಸ್ನ. ಬಂದ ತಕ್ಷಣ ಯಾರು ಇಲ್ಲಿ ಕಸ ಹಾಕಬೇಡಿ. ಇಲ್ಲಿ ದೇವರ ಫಿಶ್ ಅಂತ ಕಾಣುತ್ತೆ ಸ್ನೇಹಿತರೆ, ಅಂದರೆ ಗೋಲ್ಡನ್ ಫಿಶ್ ಅಂತೇಳಿ. ನೋಡೋಣ, ಟ್ರೈ ಮಾಡೋದು ಕಾಣುತ್ತಾ ಅಂತೇಳಿ. ಸ್ನೇಹಿತರೆ ಬಂತು ಗೋಲ್ಡನ್ ಫಿಶ್. ಸ್ನೇಹಿತರೆ ಇದು ಪೈಶುನಿ ನದಿ ಅಂತೇಳಿ ಇಲ್ಲಿ ಹೇಳಿದ್ರು ಲೋಕಲ್ದವರು. ಅಲ್ಲಿ ಇನ್ನೊಂದು ಸ್ನಾನಘಟ್ಟ ಹತ್ತಿರ ಇರೋದು ಕುಮಾರಧಾರ ಅಂತೇಳಿ ರಿವರು. ಇದು ಪೈಶ್ವನಿ, ಮಡಿಕೇರಿಯಿಂದ ಬರುತ್ತೆ ಈ ಫ್ಲೋ. ಇಲ್ಲಿ ಬಂದು ನೆಕ್ಸ್ಟ್ ಮುಂದೆ ಕನೆಕ್ಟ್ ಆಗುತ್ತೆ, ಮುಂದೆ ಹೋಗುತ್ತೆ ಹಂಗೆ ಫ್ಲೋ. ಸ್ನೇಹಿತರೆ ಇಲ್ಲಿ ಬರಬೇಕಾದ್ರೆ ನಿಮಗೆ ಆಟೋ ಕೂಡ ಫೆಸಿಲಿಟಿ ಇದೆ. ಕುಕ್ಕೆಯಿಂದ ಆರಾಮಾಗಿ ಆಟೋ ಬರುತ್ತೆ, ನೀವು ಆಟೋ ಹೈರ್ ಮಾಡ್ಕೊಂಡು ಬರ್ಬೋದು ಈ ದೇವಸ್ಥಾನಕ್ಕೆ. ಒಂದ್ಸಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ವಿಸಿಟ್ ಮಾಡಿ ಕುಕ್ಕೆ ಬಂದರೆ ನೀವು ಕೂಡ. ನಿಮ್ಗೆ ಓನ್ ವೆಹಿಕಲ್ ಇಲ್ಲ ಅಂತಂದರೆ ಆಟೋ ಕೂಡ ಬರುತ್ತೆ ಇಲ್ಲಿಗೆ. ಬನ್ನಿ ಹೋಗೋಣ. ನೆಕ್ಸ್ಟ್ ಹೋಗಿ ಟಿಫಿನ್ ಮಾಡ್ತೀವಿ. ಟಿಫಿನ್ ಮಾಡಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ಡೀಟೇಲ್ಸು. ಸ್ನೇಹಿತರೆ ಬರಬೇಕಾದ್ರೆ ನಾವು ಈ ರೂಟಲ್ಲಿ ಬಂದಿದ್ದೀವಿ. ಏನದು ಕುಕ್ಕೆಯಿಂದ ಸ್ನಾನಘಟ್ಟ ಅಂತ ಬರುತ್ತಲ್ಲ, ಅಲ್ಲಿಂದ ಈ ರೂಟ್ ಬಂದು ಇಲ್ಲೊಂದು ಬ್ರಿಡ್ಜ್ ಇದೆ ಸ್ನೇಹಿತರೆ. ಇಲ್ಲಿ ನಿಮ್ಗೆ ರೈಟ್ ಸೈಡ್ ಬರುತ್ತೆ ಟೆಂಪಲ್ಲು. ಇವಾಗ ನಾವು ಈ ಕಡೆ ರೂಟ್ ಇವಾಗ ರೈಟ್ ತೊಗೊಂಡಿದ್ದೀವಿ. ಏನು ಬ್ರಿಡ್ಜ್ ಇದೆಯಲ್ಲ, ಬಂದು ರೈಟ್ ತೊಗೊಂಡು ಡಿವಿಯೇಷನ್ನು. ಇಲ್ಲಿ ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಈ ರೂಟ್ನ. ಎರಡು ಬಂದಾಗ ನೀವು ಎರಡು ರೂಟ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸ್ನೇಹಿತರೆ. ಬರಬೇಕಾದ್ರೆ ಈ ರೂಟಲ್ಲಿ ಬನ್ನಿ, ಸೇಮ್ ಆಗುತ್ತೆ, ಕಿಲೋಮೀಟರ್ ಡಿಫ್ರೆನ್ಸ್ ಏನಿಲ್ಲ. ಬರ್ಬೇಕಾದ್ರೆ ಈ ರೂಟ್ ಬಂದುಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ, ಹೋಗ್ಬೇಕಾದ್ರೆ ಈ ರೂಟ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು. ಲೊಕೇಶನ್ ಮಾತ್ರ ಕ್ರೇಜ್ ಆಗಿದೆ, ಸೂಪರ್ ಆಗಿದೆ, ಜಾಲಿ. ಬನ್ನಿ ಹೋಗೋಣ. ಸ್ನೇಹಿತರೆ ಇದೊಂದು 500 ಮೀಟರ್ ಆಫ್ ರೋಡಿಂಗ್ ಇದೆ ಇಲ್ಲಿಂದ. ಇದು ಸ್ವಲ್ಪ ಫ್ಲ್ಯಾಟ್ ಇದೆ, ಆರಾಮ್ ಬರ್ಬೋದು. ಅಲ್ಲಿ ಸ್ವಲ್ಪ ತುಂಬ ಡೀಪ್ ಇದೆ, ಇದು ಪರವಾಗಿಲ್ಲ, ಈ ರೂಟ್ ಚೆನ್ನಾಗಿದೆ ಅಲ್ಲಿಗಿಂತ. ಇಲ್ಲಿಂದ ರೋಡ್ ಸ್ಟಾರ್ಟ್ ಆಗಿದೆ, ಸಿಮೆಂಟ್ ರೋಡು. ಇವಾಗ ನೆಕ್ಸ್ಟ್ ಮೇನ್ ರೋಡ್ ಕನೆಕ್ಟ್ ಆಗುತ್ತೆ.
ಸ್ನೇಹಿತರೆ ಏನು ನೋಡಿದ್ರಲ್ಲ ದುರ್ಗಾಪರಮೇಶ್ವರಿ ಟೆಂಪಲ್ಲು ಅದು ಮುಗಿಸ್ಕೊಂಡು ಇವಾಗ ಮತ್ತೆ ಸ್ಟೇ ಕಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ನಿಮಗೆ ಬಿಸ್ಲೆಘಾಟ್ ರೂಟ್ ಹೋಗ್ತೀವಿ ಸ್ನೇಹಿತರೆ. ಅದನ್ನ ಎಕ್ಸ್ಪೀರಿಯನ್ಸ್ನ ಕಂಪ್ಲೀಟ್ ನಿಮ್ಗೆ ಜರ್ನಿ ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ, ಅಲ್ಲಿ ವೇಟ್ ಮಾಡಿ. ಗುಡ್ ಬೈ ಸ್ನೇಹಿತರೆ.